ಕಮಿಂದು ಮೆಂಡಿಸ್ ಒಂದು ವ್ಯಾಲ್ಯೂ ಅಡಿಷನ್ ಅಂತ ನನಗನ್ಸ್ತಪ್ಪ ನಿನ್ನೆ. ಆಮೇಲೆ ಆಶ್ಚರ್ಯ ಆಗಿದ್ದೇನು ಗೊತ್ತಾ, ಪ್ಯಾಟ್ ಕಮಿನ್ಸ್ SRH ಟೀಮ್ ಪರ್ಫಾರ್ಮ್ ಮಾಡುವಾಗ ಟಾಪ್ ಕ್ವಾಲಿಟಿ ಕ್ಯಾಪ್ಟನ್ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಬಟ್ ನಿನ್ನೆ ಆ ಥರ ಹೊಡಿತಾ ಇದ್ದಾಗ ಕಮಿಂದು ಮೆಂಡಿಸ್ ನೀವು ಅಬ್ಸರ್ವ್ ಮಾಡಿದರೆ 1 ಓವರ್ ಮಾಡ್ತಾರೆ, 4 ರನ್ ಕೊಡ್ತಾರೆ, 1 ವಿಕೆಟ್ನ ತಗೋತಾರೆ. ಕಮಿಂದು ಮೆಂಡಿಸ್ ಸ್ಪೆಷಾಲಿಟಿ ಏನು ಹೇಳಿ, ರೈಟ್ ಆರ್ಮ್ ಆಫ್ ಬ್ರೇಕು, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸು, ಅಂದರೆ ಆಂಬಿ ಡೆಕ್ಸ್ಟ್ರಸ್. ಇವರು ರೈಟ್ ಹ್ಯಾಂಡರ್ ಬಂದರೆ ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡರ್ ಬಂದರೆ ರೈಟ್ ಆರ್ಮ್ ಆಫ್ ಸ್ಪಿನ್ನ ಮಾಡ್ತಾರೆ. 1 ಓವರ್ 4 ರನ್ ಕೊಟ್ಟು 1 ವಿಕೆಟ್ ತೊಗೊಂಡಿದ್ದಾರೆ. ಯಾಕೆ ಇವ್ರಿಗೆ 1 ಓವರ್ಗಿಂತ ಜಾಸ್ತಿ ಹಾಕಿಲ್ಲ, ನೀವು ಹಾಕ್ಸಿಲ್ಲ? ರಾದರ್ ಸಿಮರ್ಜಿತ್ ಸಿಂಗು ಯದ್ವಾ ತದ್ವಾ ಒಡಿಸ್ಕೊಂತಾನೆ ಇದ್ದಾರೆ, ಆ ವ್ಯಕ್ತಿ ಕೈಲಿ 4 ಓವರ್ ಹಾಕ್ಸ್ತಾ ಇದ್ದೀರಲ್ಲ. ಅದ್ರ ಬದಲು ಇನ್ನೊಂದು ಅಥವಾ 2 ಓವರ್ ಕೊಟ್ಟಿದ್ರೆ ಕಮಿಂದು ಮೆಂಡಿಸು ಬೆಟರ್ ಪರ್ಫಾರ್ಮೆನ್ಸ್ ಅಥವಾ ಬೆಟರ್ ಆಗಿ ಕಟ್ ಹಾಕ್ಬೋದಾಗಿತ್ತಲ್ವಾ KKRನ ಅಂತ ನಿಮ್ಗೆ ಅನ್ಸಲ್ವಾ? ಸ್ವಲ್ಪ ಕ್ಯಾಪ್ಟನ್ಸಿಲೂ ಎಡುತ್ತಾ ಇದ್ದಾರೆ. ಆಮೇಲೆ ನೋಡಿ, ಆಸ್ಟ್ರೇಲಿಯಾ T20 ಇಂಟರ್ನ್ಯಾಷನಲ್ಸ್ ಅಂತ ಬಂದಾಗ ಪ್ಯಾಟ್ ಕಮಿನ್ಸ್ನ ಕ್ಯಾಪ್ಟನ್ ಮಾಡಿಲ್ಲ. ಯಾಕಂದರೆ ಪ್ಯಾಟ್ ಕಮಿನ್ಸ್ ಅವರ ಸ್ಕಿಲ್ ಸೆಟ್ಟು T20ಗಿಂತ ಅದು ODI ಮತ್ತು ಟೆಸ್ಟ್ಗೆ ಹೊಂದ್ಕೊಳುತ್ತೆ ಅಂತ ಅವ್ರಿಗೆ ಗೊತ್ತು. ಬಟ್ ಇಲ್ಲಿ SRH ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಇವರು ಒಳ್ಳೆ T20 ಪ್ಲೇಯರ್. ಆಸ್ ಎ ಪ್ಲೇಯರ್ ಪ್ಯಾಟ್ ಕಮಿನ್ಸ್ ಮ್ಯಾಚ್ ಗೆಲ್ಸೋಕ್ಕಾಗಲ್ಲ ರೀ. ಒಂದಂತೂ ಬರ್ಕೊಂಡ್ಬಿಡ್ತೀನಿ, ಭಾಳ ಕಮ್ಮಿ ಬಾರಿ ನೀವು T20 ಇಂಟರ್ನ್ಯಾಷನಲಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗೋದು ನೀವು ನೋಡೋದು. ಹೌದು, ಅವ್ರು ಫಸ್ಟ್ ಬ್ರೇಕ್ ಥ್ರೂ ತಂದ್ಕೊಟ್ಟಿರ್ಬೋದು. T20 ಅಂತ ಬಂದಾಗ ಸ್ಪೆಷಲ್ ಸ್ಕಿಲ್ ಸೆಟ್ ಬೇಕು, ಅದು ಪ್ಯಾಟ್ ಕಮಿನ್ಸ್ ಹತ್ರ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಸಾಕಷ್ಟು ಅನ್ಆನ್ಸರ್ಡ್ ಕ್ವಶನ್ಗಳಿದೆ SRH ಅವ್ರಿಗೆ.